ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಇವತ್ತು ಸರಣಿ ರೂಪದಲ್ಲಿ ನಡೀತಾ ಇದೆ. ನಿನ್ನೆಯಿಂದನೂ ಕೂಡ ಇವತ್ತಿನ ತನಕ ಬಹಳಷ್ಟು ಸಭೆಗಳು ನಡೀತಾ ಇದೆ. ಈ ಸಭೆಯ ವಿಶೇಷತೆ ಏನ್ ನಾವು ಗಮನಿಸ್ತಾ ಇರೋದು ಅಂತ ಅಂದ್ರೆ, ಸೇನೆಗೆ ಸಂಬಂಧಪಟ್ಟ ಹಾಗಿನ 3 ವಿಭಾಗದ ಮುಖ್ಯಸ್ಥರುಗಳ ಜೊತೆಗೆ ಮೇಲಿನ ಮೇಲೆ ಸಭೆ ನಡೆಸ್ತಾ ಇರೋದು. 3 ಸೇನೆಗೆ ಸಂಬಂಧಪಟ್ಟಾಗಿನ ಮುಖ್ಯಸ್ಥರು ಅಂದ್ರೆ ಸಿಡಿಎಸ್ ಈ ಸಭೆಯಲ್ಲಿ ಮೇಲಿನ ಮೇಲೆ ಹಾಜರಾಗ್ತಾ ಇರೋದು. ಇವತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರೋದು. ಆಮೇಲೆ ರಕ್ಷಣಾ ಸಚಿವರು. ಹಾಗಾಗಿ ಭಾರತದ ಹೆಜ್ಜೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಇರಬಹುದಾ ಅನ್ನುವಂಥದ್ದು ಒಂದು ಕುತೂಹಲ. ನೋಡಿ, ಅಲ್ಲಿ ನೀವು ನೋಡ್ಬೋದು, ಸಿಡಿಎಸ್ ಇದ್ದಾರೆ ಜನರಲ್ ಅನಿಲ್ ಚೌಹಾಣ್ ಅವರು ಕೂಡ ನಿನ್ನೆನೂ ಒಂದು ಸಭೆಯನ್ನ ಪ್ರಧಾನಿ ಜೊತೆಗೆ ಮಾಡಿದ್ರು. ಇವತ್ತು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆರ್ಮಿಗೆ ಸಂಬಂಧಪಟ್ಟ ಹಾಗೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಕೂಡ ಈ ಸಭೆಯಲ್ಲಿ ಹಾಜರಾಗಿದ್ದಾರೆ. ಅದರ ಜೊತೆಗೇನೆ ಏನು ನಮ್ಮ ಏರ್ಫೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನೇವಿಗೆ ಸಂಬಂಧಪಟ್ಟ ಹಾಗೆ, ನೌಕಾದಳಕ್ಕೆ ಸಂಬಂಧಪಟ್ಟ ಹಾಗೆ ಚೀಫ್ ಆಫ್ ನೇವಿ ಸ್ಟಾಫ್ ಅಥವಾ ನಾವಲ್ ಸ್ಟಾಫ್ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 1.5 ಗಂಟೆಯಿಂದ ಈ ಸಭೆ ನಡೀತಾ ಇದೆ. ಗೊತ್ತಿರಲಿ, 1.5 ಗಂಟೆಯಿಂದ ಈ ಸಭೆ ನಡೀತಾ ಇದೆ. ನಿನ್ನೆನೂ ಕೂಡ ಸಭೆ ಆಗಿದೆ, ಇವತ್ತು ಕೂಡ ಸಭೆ ನಡೀತಾ ಇದೆ. ಏನಾದ್ರೂ ಸಣ್ಣ ಪುಟ್ಟ ಕಾರ್ಯಾಚರಣೆ ಅಥವಾ ಏರ್ ಸ್ಟ್ರೈಕ್ ಆಗುವಂತ ರೀತಿಯಾಗಿ ಇದ್ದಿದ್ರೆ ಬಹುಶಃ ಈ ಮಟ್ಟಿಗಿನ ಸರಣಿ ಸಭೆಗಳು, ಗೊತ್ತಿಲ್ಲ, ಸರಣಿ ಸಭೆ ಈ ಮಟ್ಟಿಗೆ ಆಗ್ತಾ ಇದೆ ಅಂತ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲೇ ಏನಾದ್ರೂ ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂತ ನಿಟ್ಟಿನಲ್ಲಿ ಯೋಜನೆ ರೂಪಿತ ಆಗ್ತಾ ಇದೆಯಾ ಅನ್ನುವಂಥ ಕುತೂಹಲ ಮೂಡ್ತಾ ಇದೆ. ಆದ್ರೆ ಇನ್ನೊಂದು ವಾಸ್ತವ ಅಂತಂದ್ರೆ, ಎರಡೂ ಕೂಡ ಏನು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಹೊಂದಿರುವ ಕಾರಣಕ್ಕಾಗಿ ದೊಡ್ಡ ಮಟ್ಟಕ್ಕೆ ಯುದ್ಧ ಆಗ್ಬಿಡುತ್ತೆ ಅನ್ನುವಷ್ಟರ ಮಟ್ಟಿಗೆ ನಾವು ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ಬಟ್ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ ಅದು ಯಾವ ಮಾಹಿತಿ ಅಂತ ಹೇಳಿ, ಮೇಲಿನ ಮೇಲೆ ಯುದ್ಧ ಆಗುತ್ತೆ ಅಂತೇಳಿ ಅಲ್ಲಿನ ನಾಯಕರುಗಳೇ ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕಾಗೆ ಇಲ್ಲಿ ನಡೀತಾ ಇರುವಂತಹ ಸರಣಿ ಸಭೆಗಳು ಕುತೂಹಲ ಹುಟ್ಟಿಸ್ತಾ ಇದೆ. ಇದೆಲ್ಲದರ ನಡುವೆ ಸ್ವಲ್ಪ ಹೊತ್ತಿನ ಮುಂಚೆ ನಾನು ಹೇಳ್ತಾ ಇದ್ನಲ್ಲ, ಸುಮಾರು 1.5 ಗಂಟೆಯಿಂದ ಪ್ರಧಾನಿ ನಿವಾಸದಲ್ಲಿ ನಡೀತಾ ಇದೆ ಒಂದು ಸಭೆ ಅಂತೇಳಿ. ಆ ಸಭೆ ಈಗ ಅಂತ್ಯ ಆಗಿದೆ. ಸುಮಾರು 1.5 ಗಂಟೆಗಳ ಕಾಲ ಬಹಳ ಮಹತ್ವದ ಸಭೆ ನಡೆದಿದ್ದು, ಸಭೆಯಲ್ಲಿ ರಕ್ಷಣಾ ಸಚಿವ, 3 ಸೇನಾ ಮುಖ್ಯಸ್ಥರು ಜೊತೆಗೆ 3 ಸೇನೆಗಳಿಗೆ ಸಂಬಂಧಪಟ್ಟಾಗಿರೋ ಮುಖ್ಯಸ್ಥರು, ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಎಲ್ಲರೂ ಭಾಗಿಯಾಗಿದ್ರು. ಸೊ ಈಗ ಆ ಸಭೆ ಅಂತ್ಯ ಆಗಿದೆ. ಈ ಸಭೆಯ ಔಟ್ಕಮ್ ಏನಿರಬಹುದು ಅನ್ನುವಂಥದ್ದೇ ಈ ಕುತೂಹಲ. ಸಹಜವಾಗಿ ಅದನ್ನೇನೋ ಹೊರಬಂದು ಒಂದು ಪತ್ರಿಕಾ ಪ್ರಕಟಣೆನೋ ಅಥವಾ ಪತ್ರಿಕಾಗೋಷ್ಠಿನೋ ಅದನ್ನ ಸ್ಟೇಟ್ಮೆಂಟ್ ಮಾಡೋದು ಇದು ಯಾವುದು ಕೂಡ ನಡೆಯಲ್ಲ. ಅದು ನಿರೀಕ್ಷಿತ. ಅದು ಹಾಗಂತ ಏನಾದ್ರೂ ಒಂದು ಇಂಪಾರ್ಟೆಂಟ್ ಡಿಸಿಷನ್ಗೆ ಬಂದಿರ್ಬೋದಾ ಏನು ಎತ್ತ? ಯಾಕಂದ್ರೆ ನಿನ್ನೆ ಒಂದು ಸಭೆ ಆಗಿದೆ, ಇವತ್ತೊಂದು ಸಭೆ ಆಗಿದೆ. ಈ ತರ ಸರಣಿ ಸಭೆಯ ಉದ್ದೇಶ ಏನು? ಭಾರತ ಇಡ್ಬೋದಾ ಅಂತ ಹೆಜ್ಜೆಗೂ ಈ ಸಭೆಗೂ ಅಥವಾ ಇಲ್ಲಿ ತೆಗೆದುಕೊಳ್ಬೋದಂತ ನಿರ್ಧಾರಕ್ಕೂ ಬಹಳಷ್ಟು ಕುತೂಹಲ ಇದೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ನಿನ್ನೆ ಒಂದು ಸಭೆ, ಇವತ್ತು ಮತ್ತೆ ಅದೇ ಟೀಮ್ ನ ಜೊತೆಗೆ ಮತ್ತೊಂದು ಸಭೆ, ಏನ್ ಈ ಸಭೆಯ ಔಟ್ಕಮ್ ಆಗಿರಬಹುದು? ಏನ್ ಕತೆ ಹರೀಶ್? ಸರ್ಕಾರ ನನ್ ಧ್ವನಿ ಕೇಳಿಸ್ತಾ ಇದೆಯಾ ಹರೀಶ್? ಹರೀಶ್ ಇಲ್ಲ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನಾವು ಪ್ರತಿನಿಧಿ ಹರೀಶ್ ಅನ್ನ ಸಂಪರ್ಕ ಮಾಡೋಣ. ಬಟ್ ನಾನು ಮೊದಲೇ ಹೇಳಿದಾಗೆ ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಪುಲ್ವಾಮಾ ಅಟ್ಯಾಕ್ ಆದಾಗ ಅಥವಾ ಇನ್ನಿತರ ಪಾಕಿಸ್ತಾನದ ಈ ತರನ ಅಂತ ಪೋಷಿತ ಅಟ್ಯಾಕ್ಗಳಾದಂತಹ ಸಂದರ್ಭದಲ್ಲೂ ಕೂಡ ಸಭೆಗಳು ನಡೆದಿದೆ. ಆದ್ರೆ ಈ ಬಾರಿ ಬಹಳ ಸರಣಿ ರೂಪದಲ್ಲಿ ಸಭೆ ನಡೀತಾ ಇರುವಂತದ್ದೇ ಬಹಳ ಕುತೂಹಲ ಮೂಡಿಸಿರೋದು. ಹರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಹರೀಶ್? ಹರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೀಶ್, ನಿನ್ನೆ ಇದೇ ಟೀಮ್ ನ ಜೊತೆಗೆ ಸಭೆ, ಇವತ್ತು ಸೇಮ್ ಟೀಮ್ ನ ಜೊತೆಗೆ ಮತ್ತೊಂದು ಸರಣಿ ರೂಪದ ಸಭೆ. ಬಹುಶಃ ಈ ಸಭೆಯ ಔಟ್ಕಮ್ ಏನಿರಬಹುದು ಅಂತ ಹೇಳಿ ಹರೀಶ್? ಹೌದು ಮಲ್ತೇಶ್, ಪಹಲ್ಗಾಮ್ ದಾಳಿಯ ಬಳಿಕ ಸರಣಿ ಸಭೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವರು ವಿದೇಶ ಪ್ರವಾಸ ಮುಗಿಸಿ ಬಂದ ತಕ್ಷಣ ಏರ್ಪೋರ್ಟ್ ನಲ್ಲಿ ಒಂದು ಮಹತ್ವದ ಸಭೆಯನ್ನು ಮಾಡಿದ್ರು. ಆ ನಂತರ ಕ್ಯಾಬಿನೆಟ್ ರಕ್ಷಣಾ ಸಂಬಂಧಪಟ್ಟಂತಹ ಸಮಿತಿಯ ಸಭೆಯನ್ನು ಕೂಡ ಮಾಡಿದ್ರು. ಮತ್ತೆ ಮೊನ್ನೆ ಕೂಡ ವಿಶೇಷವಾದಂತಹ ಸಭೆಯನ್ನ, ಭದ್ರತೆಗೆ ಸಂಬಂಧಪಟ್ಟ ಸಭೆಯನ್ನ ಮಾಡಿದ್ರು. ಇವತ್ತು ಬಹು ಮುಖ್ಯವಾಗಿ ರಾಜನಾಥ್ ಸಿಂಗ್ ಅವರು ಮತ್ತೆ ಸಿಡಿಎಸ್ ಜೊತೆಗೆ ಇನ್ನು ಮುಖ್ಯವಾಗಿ ಅಜಿತ್ ದೋವಲ್ ಅವರ ಜೊತೆ ಸಭೆಯನ್ನ ಮಾಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ಮುಖ್ಯವಾಗಿ 3 ಸೇನೆಗಳ ಮುಖ್ಯಸ್ಥರುಗಳು ಕೂಡ ಭಾಗಿಯಾಗಿದ್ರು.
ಮೋದಿ ಅವರು ಪ್ರಮುಖವಾಗಿ ಗಡಿಯಲ್ಲಿ ಭದ್ರತಾ ಪರಿಸ್ಥಿತಿ ಹೇಗಿದೆ ಅನ್ನುವಂತ ಅವಲೋಕನವನ್ನ ಮಾಡಿರುವಂತಹದ್ದು. ಮತ್ತೆ ಮೂರು ಸೇನೆಗಳು ಕೂಡ ಯಾವ ರೀತಿಯಾಗಿ ತಮ್ಮ ಸಿದ್ಧ ಆಗಿದೆ ಅನ್ನುವಂಥದ್ದು. ಮುಖ್ಯವಾಗಿ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಿದೆ. ಒಂದು ಸೇನಾ ಕಾರ್ಯಾಚರಣೆ ಆಗಬೇಕು ಅನ್ನುವಂತ ಆಗ್ರಹ ಕೂಡ ಕೇಳಿ ಬರ್ತಿರುವಂತದ್ದು. ಪಾಕಿಸ್ತಾನದ ವಿರುದ್ಧ ಸೂಕ್ತವಾದ ಪ್ರತೀಕಾರವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಮತ್ತೆ ಸರ್ವ ಪಕ್ಷಗಳು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ, ಕೇಂದ್ರ ಸರ್ಕಾರ ಜೊತೆ ನಾವು ನಿಲ್ತೀವಿ ಅನ್ನುವಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾದಂತಹ ಸಭೆಗಳನ್ನ ಮಾಡಿದ್ದಾರೆ. ಬಹು ಮುಖ್ಯವಾಗಿ ಒಂದು ವಾರದಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆಗಳೇನು, ಗಡಿಯಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗಿವೆ, ಮತ್ತೆ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನು ಕೂಡ ಮಾಡ್ತಾ ಇದೆ, ಅದಕ್ಕೆ ತಿರುಗೇಟನ್ನ ಭಾರತೀಯ ಸೈನಿಕರು ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಅಂತಾರಾಷ್ಟ್ರೀಯ ಗಡಿಯಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತದೆ. ಎಲ್ಲಾ ಮಾಹಿತಿಯನ್ನು ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಂಡಿದ್ದಾರೆ ಮತ್ತೆ ಅವಲೋಕಿಸಿದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು.